ಯೋಗಕ್ಷೇಮಂ ವಹಾಮ್ಯಹಂ. ಇದರ ಅರ್ಥ ನಮಗೆ ತಿಳಿಯಲಾಗಕ್ಕೆ ಜ್ಞಾನೇಶ್ವರ ಮಹಾರಾಜರು ಮತ್ತೆ ಯಾವಾಗ ಬಂದಪ್ಪ ಅಂತಂದ್ರೆ 12ನೇ ಶತಮಾನದೊಳಗೆ ಮತ್ತೆ ಅವತಾರಕ್ಕೆ ಬಂದರು. ಆ ಅವತಾರಕ್ಕೆ ಯಾಕೆ ಬಂದಪ್ಪ ಅಂತಂದ್ರೆ ಅವರು ಪರಮಾತ್ಮ ಚಿಂತಿದ್ದಷ್ಟು ಯಾರಿಗೂ ಇಲ್ಲ ಜಗತ್ತಿನ. ಯಾಕಂದ್ರೆ ಇದನ್ನೆಲ್ಲ ಸೃಷ್ಟಿ ಮಾಡಿದಂಥವ ಪರಮಾತ್ಮ. ಈ ಸೃಷ್ಟಿ ಮಾಡಿದ ಜಗತ್ತನ್ನು ಉದ್ಧಾರ ಮಾಡಕ್ಕೆ ಬರೋಣ ಪರಮಾತ್ಮ. ಆ ಸಂತರ ಅವತಾರಗಳು ಬರೋಣ, ಭಕ್ತರ ಅವತಾರಗಳು ಬರೋಣ, ಒಂದು ಯೋಗಿಗಳ ಅವತಾರಗಳು ಬರೋಣ, ಒಂದು ಸಿದ್ಧ ಪುರುಷರು ಅವತಾರ ಮಾಡ್ತಾನೆ. ಮತ್ತೆ ಜಗತ್ತಿನ ಕಲ್ಯಾಣ ಯಾರಿಂದ ಆಗತ್ತಪ್ಪ ಅಂತಂದ್ರೆ ಆ ಪರಮಾತ್ಮದಿಂದ ಆಗತ್ತ ಅವತಾರ ಬೇರೆದವ್ರು ಯಾರಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯತೆ ಅಷ್ಟೇ ಮಾಡ್ತೀವಿ ನಾವು ಹಂಗಲ್ಲ. ಸತತವಾಗಿ ಚಿಂತನೆ ಮಾಡ್ತಾನೆ ಪರಮಾತ್ಮ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ. ಈ ಜಗತ್ತು ಯಾವ ಸೃಷ್ಟಿ ಮಾಡಿದಲ್ಲ, ಈ ಜಗತ್ತನ್ನು ಸೃಷ್ಟಿ ಮಾಡೋದ್ರಿಂದ ಪರಮಾತ್ಮ ಈ ಜಗತ್ತನ್ನು ರಕ್ಷಣೆ ಮಾಡ್ಕೊಂಡು. ಯಾಕಂದ್ರೆ ನಾ ಹೆಚ್ಚು ನೀ ಹೆಚ್ಚು ಅಂತೇಳಿ ಕೃತಾಯುಗದೊಳಗೆ ಬಂದವರು, ತ್ರೇತಾಯುಗದೊಳಗೆ ಆದರು, ದ್ವಾಪಾರಯುಗದೊಳಗೆ ಆದರು, ಈ ಕಲಿಯುಗದೊಳಗೆ ಆದ ಕಡೆ ಯಾರೋ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ನು ಹುಟ್ಟು ಸಾವೂ ಇಲ್ಲ, ಪರಮಾತ್ಮ ಹುಟ್ಟೂ ಇಲ್ಲ ಸಾವೂ ಇಲ್ಲ. ಇವ್ರಿಗೆಲ್ಲ ಹುಟ್ಟೂ ಐತಿ ಸಾವೂ ಐತಿ. ಇವರೆಲ್ಲ ಸುಮ್ಮನೆ ಅವಕ್ಕಿಂತ ಮುಂದೆ ಹೋಗ್ಬಿಡ್ತ. ಅದಕ್ಕೆ ಮುಂದಂದ್ರೆ ಏನಪ್ಪ ಅಂತಂದ್ರೆ ಪರಮಾತ್ಮಕ್ಕಿಂತ ಮುಂದೆ ಹೋಗೋರು ಯಾರು ಇಲ್ಲ. ಮಾಗೆ ಅಂದ್ರೆ ಕುಡಿ ಅಂದ್ರೆ ಮುಂದೆ, ಮಾಗೆ ಅಂದ್ರೆ ಹಿಂದೆ. ಪರಮಾತ್ಮ ಯಾವತ್ತೂ ಮುಂದೂ ಕಾಣ್ತಾನೆ, ಹಿಂದೂ ಕಾಣ್ತಾನೆ. ಹೆಂಗೆ ಕಾಣ್ತಾನೆ ಪರಮಾತ್ಮ ವಿಚಾರ ಮಾಡ್ತಾರೆ. ಈಗ ನಮ್ಗೆ ಸೂರ್ಯನ ಹಿಂದೆ ನಿಂತು ಅಂದ್ರೆ ನಾವು ನಮ್ಮ ನೆಲೆ ಎಲ್ಲಿ ಹೋಗ್ತೀವಿ, ಮುಂದೆ ಹೋಗ್ತೀವಿ. ಸೂರ್ಯ ಮುಂದೆ ಬಂದ್ರೆ ನಮ್ದು ನೆರಳು ಹಿಂದೆ ಬರ್ತದೆ. ಆ ನೆರಳು ಪರಮಾತ್ಮನ ಕಾಯವನ ಒಂದು ರೀತಿಯಿಂದ ಕಾಯವ, ಒಂದು ರೀತಿಯಿಂದ ಕೊಲ್ಲವ. ಕೊಲ್ಲೋದು ಅವ್ರ ಕಡೆನೇ ಐತಿ, ಕಾಯೋದು ಅವ್ರ ಕಡೆನೇ ಐತಿ, ಹುಟ್ಟಿಸೋದು ಅವ್ರ ಕಡೆನೇ ಐತಿ. ಈ ಜನನ ಮತ್ತು ಮರಣ ಅವನ ಕೈಯಾಗ ಅವ್ನು ಬಿಟ್ಟು ಬೇರೆ ಯಾರ ಕಡೆಯೂ ಇಲ್ಲ. ಅದಕ್ಕೆ ಪರಮಾತ್ಮ ಅನನ್ಯವಾಗಿ ಪರಮಾತ್ಮ ಯಾರು ಚಿಂತೆ ಮಾಡ್ತಾರೆ ಅವ್ರ ಚಿಂತನೆ ನಾನು ಸ್ವತಃ ಮಾಡ್ತೇನೆ ಅಂತ ಹೇಳ್ತಾನೆ. ಈ ಓವಿಯೊಳಗೆ ಜ್ಞಾನೇಶ್ವರ ಮಹಾರಾಜ ಓವಿಯೊಳಗೆ ಏನು ಹೇಳ್ತಾರಪ್ಪ ಅಂದ್ರೆ ಪೈ ಸರ್ವಭಾವೇಶಿ ಉಕ್ಕಿತೆ ಜೇ ಓಪಿಲೆ ಮಜ ಚಿತ್ತೆ. ಜ್ಞಾನೇಶ್ವರ ಮರಾಠಿ ಒಳಗೆ ವರ್ಣನೆ ಮಾಡಿದ್ರು. ಯಾವಾಗ ಮಾಡಿದಪ್ಪ ಅಂದ್ರೆ 12ನೇ ಶತಮಾನದೊಳಗೆ ಕರ್ನಾಟಕ ವಯಸ್ಸಿನೊಳಗೆ ಈ 9033 ಓವಿಗಳನ್ನು ಪರಮಾತ್ಮನ ಬಾಯಿಂದ ಹೆಂಗೆ ಶ್ಲೋಕಗಳು ತಯಾರಾಗಿದ್ದು ಹಂಗೆ ಅದ ಪರಮಾತ್ಮ ಜ್ಞಾನೇಶ್ವರ ಮೌಲಿ ಅವತಾರ ಬಂದು ಈ ಓವಿಗಳನ್ನು ರಚನೆ ಮಾಡಿದರು. 9033 ಓವಿಯೊಳಗೆ ಈ 22ನೇ ಶ್ಲೋಕದ ಮೊದಲೇ ಅನನ್ಯ ನಿಶ್ಚಿಂತೆಯಂತೂ ಮಾಂ ಯೋಜನಾ ಪರಿಪಾಸತೆ ದೇಶ ನಿತ್ಯಾಯುಕ್ತ ನಾಂ ಯೋಗಕ್ಷೇಮ ವಹಾಮ್ಯಹಂ. ಅಂದರೆ ಅರ್ಥ ಏನಪ್ಪ ಅಂದ್ರೆ ಪೈ ಸರ್ವಭಾವೇಶಿ ಉಕ್ಕಿತೆ ಜೇ ಓಪಿಲೆ ಮಯ ಚಿತ್ತೆ ಜೈಸಾ ಗರ್ಭಗಳು ಮಾತೆ ಕೋಣಾಯಿನೇನೆ ಅಂತಂದ್ರೆ ಇದಕ್ಕೆ ಅರ್ಥ ಹೇಳ್ತಾರ ಅವರು. ಈ ಜಗತ್ತಿಗೆ ಸರ್ವಭಾವದಿಂದ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ. ಸರ್ವ ಸುಖಾಚಿಯಾಗರು ಬಾಪರಕುಮಾದೇವಿಗಳು ತುಹಾ ವಿಠಲಗಳು ತುಹಾ ಮಾಧವ. ಸರ್ವ ಅಂದ್ರೆ ಒಂದು ಇಲ್ಲ ಬಿಟ್ಟೇ ಇಲ್ಲ. ಜಗತ್ತಿನ ಸರ್ವ ವ್ಯಾಪಕ ಪರಮಾತ್ಮ ಸರ್ವಾಂತರ್ಯಾಮಿ ನಾವು. ಅದಕ್ಕೆ ಸರ್ವ ಸುಖಾಚಿಯಾಗರು. ಒಂದೇ ಸುಖ ಇಲ್ಲ ಅವ್ರ ಕಡೆ, ಎಲ್ಲ ಸುಖ ಅವ್ರ ಕಡೆ. ಸರ್ವ ಸುಖಾಚಿ ಆಗರು. ಅದಕ್ಕೆ ಸರ್ವ ಭಾವ. ಭಾವ ಅಂತಂದ್ರೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಭಾವ ಹೆಂಗಿರ್ಬೇಕಂದ್ರೆ ಪ್ರಥಮ ಭಾವ ಶುದ್ಧರ ಅಂಗಿ ವೈರಾಗ್ಯ ಬರ. ಈ ಪ್ರಥಮವಾಗಿ ಏನು ಹೇಳ್ತಾರಂದ್ರೆ ನಮ್ಮ ಭಾವ ಶುದ್ಧ ಅಂತ ಹೇಳ್ತಾರೆ. ಅದಕ್ಕೆ ಭಾವ ಶುದ್ಧದಲ್ಲಿ ವಾಚಿ ಜ್ಞಾನೇಶ್ವರಿ ಕೃಪಾ ಪರಿಹರಿ ತ್ರಯಾವಳಿ. ಕೃಪಾ ಆಗ್ಬೇಕಂತಂದ್ರೆ ಪ್ರಥಮ ಭಾವ ಶುದ್ಧ ಅಂತಾರೆ. ಅದಕ್ಕೆ ಸರ್ವ ಪೈ ಭಾವ ಸೇ ಉಕ್ಕಿತೆ ಅಂತ ಹೇಳ್ತಾರೆ. ಮೊದಲು ಭಾವ ಶುದ್ಧ ಹೋಗಲಿ. ಜೇ ಓಪಿಲೆ ಮಜ ಚಿತ್ತೆ ಚಿತ್ತ ಕಾಯಿಕ ವೈಸೋಳಿ ಕರಾಯಿಕ ಚಿತ್ತ ಅವಳಿ ಅನಂತ. ಆ ಪರಮಾತ್ಮನ ಶಬ್ದ ಹೆಂಗೈತಪ್ಪ ಅಂದ್ರೆ ಚಿತ್ತದೊಳಗೆ ಕೇಳಂತ. ಅದಕ್ಕೆ ಅವಳಂದ್ರೆ ಅವ್ನು ಹಿಡಿಸ್ತದ. ಮತ್ತು ಇಲ್ಲಿ ಕುಂತೇಳಿ ಎಲ್ಲ ನೋಡಕತ್ತಿರ್ತೀವಿ ಆ ಪರಮಾತ್ಮ ಹಿಡಿಸೋದು. ಅದಕ್ಕೆ ಹೆಂಗಪ್ಪ ಅಂತಂದ್ರೆ ನಮ್ಮ ದಶ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಮನಸ್ಸನ್ನ ಆಧೀನವಾದ ದಶೇಂದ್ರಿಯಗಳಿದ್ರೆ ಮಾತ್ರ ಚಿತ್ರದೊಳಗಿರ್ತಾನೆ. ಈ ಒಂದು ಇಂದ್ರಿಯ ಕಡೆ ಹೋಗಿದ್ರಪ್ಪ ಅಂದ್ರೆ ಅದು ಚಿತ್ರದೊಳಗಿಲ್ಲ ಅಂದ. ಅದಕ್ಕೆ ಪ್ರವಚನ ಮಾಡೋ ಕಣ್ಣು ಮುಚ್ಚಿರ್ಬೇಕು, ಪ್ರವಚನ ಕೇಳೋ ಕಣ್ಣು ಮುಚ್ಚಿರ್ಬೇಕು. ಅದು ಚಿತ್ತ ಅಂತ. ಈಗ ನಮ್ಮ ಕಣ್ಣು ಎಕಡೆ ಹೋಗ್ತಿರ್ತಾವೆ, ಇಲ್ಲಿ ಚಿತ್ತ ಇಲ್ಲ ಅಂತ.
ಈಗ ಪ್ರವಚನ ಮಾಡೋ ಮಂದಿರ ಪ್ರವಚನಕಾರ ಅದಕ್ಕೆ ಚಿತ್ತೂರಲ್ಲಿ ಇಳಿಯೋಣ ಆಯ್ತು ಬೈಸುಣಿ ಆಯ್ತು ಅಂದ್ರೆ ಇಲ್ಲಿ ಕುಂತು ಬೈಸುಣಿ ಕರ ಏಕ ಚಿತ್ತ ಕರ ಮಾಡೋದು ಏಕ ಚಿತ್ತದಿಂದ ಮಾಡೋದು ಅದಕ್ಕೆ ಹೇಳ್ತಾರೆ ಅವರ ಭಾವನ ಚಿತ್ತಿಯ ಸೂರ್ಯಾದ ಸಮಾಧಾನ ಯಾರ ಚಿತ್ತ ಇತ್ತು ಅವ್ರ ಸಮಾಧಾನ ಇಲ್ಲ ಸಮಾಧಾನ ಇಲ್ಲ ಎಲ್ಲಿ ಕುಂತು ಸಮಾಧಾನ ಎಲ್ಲಿ ನಿಂತು ಸಮಾಧಾನ ಇಲ್ಲ ಅದಕ್ಕಾಗಿ ಇನ್ನ ಜೈಸಾ ಗರ್ಭಗಳು ಊರ್ಜ ಮಾತಿ ಅಂತ ಹೇಳ್ತಾರೆ ಗರ್ಭ ಅಂತಂದ್ರೆ ಭಾಳ ವಿಚಾರ ಮಾಡಿ ಜ್ಞಾನ ದೇವರ ಚಿಲಾಪಾಯ ಉಬಾರ ದೇವಾಲಯ ಜ್ಞಾನೇಶ್ವರ ಮಹಾರಾಜರು ಸಂತ ಸಂಪ್ರದಾಯಕ್ಕೆ ಪಾಯ ಹಾಕಿದ್ರು ಅವ್ರು ಹಾಕಿದಾಗ ಯಾರು ಹಾಕಿಲ್ಲ ಮಕ್ಕಳು ಪಾಯ ಜ್ಞಾನೇಶ್ವರ ಮಹಾರಾಜರು ಮೊದಲು ಸಂತ ಸಂಪ್ರದಾಯಕ್ಕೆ ಪಾಯ ಹಾಕಿದಂತ ಜ್ಞಾನ ದೇವರ ಚಿಲಾಪಾಯ ಉಬಾರ ದೇವಾಲಯ ಆ ಪರಮಾತ್ಮನೇನಿಟ್ರು ದೇವಾಲಯ ಅಂದ್ರೆ ಗುಡಿ ಕಟ್ಟಿದ್ರೆ ಪರಮಾತ್ಮನೇನಿಟ್ಟು ಗರ್ಭಗುಡಿ ಆಗಿತ್ತು ಆ ಗರ್ಭಗುಡಿ ಒಳಗಿಟ್ಟು ಯಾಕೆ ಇಟ್ಟಿದ್ರು ಅಂತಂದ್ರೆ ಹುಟ್ಟಬೇಕಾದ್ರೆ ಗರ್ಭಗುಡಿ ಹುಟ್ಟಬೇಕಾಗಿತ್ತು ಇಲ್ಲಿ 4 ಥರ ಆಗುತ್ತೆ ಒಂದು ಅಂಡಜ ಒಂದು ಪಿಂಡಜ ಒಂದು ಉಬ್ಬೀಜ ಒಂದು ಶ್ವೇತ ಬೀಜ ಈ ಅಂಡಜ ಅಂದ್ರೆ ತತ್ತಿಯೊಳಗೆ ಹುಟ್ಟುತ್ತೆ ಆ ತತ್ತಿಯೊಳಗೆ ಹುಟ್ಟೋದು ನಮಗೆ ಏನೂ ಗೊತ್ತಾಗೋದಿಲ್ಲ ಅದು ಗರ್ಭನ ತತ್ತಿಯೊಳಗೆ ಒಳಗೆ ಗರ್ಭನ ಇರ್ತಲ್ಲ ಅದು ಜೀವ ಆಗಿ ಹೊರಗೆ ಬರ್ತದೆ ಮತ್ತಿನ್ನು ಪಿಂಡಜ ಅಂದ್ರೆ ಗರ್ಭ ತಾಯಿ ಗರ್ಭದೊಳಗೆ ಶಿಶು ತಯಾರಾಗಬೇಕಾ ಎಷ್ಟು ಬೇಕು ಅಂತಂದ್ರೆ 9 ತಿಂಗಳ 9 ದಿವಸದಾಗ ಹೊರಗೆ ಸಾಧ್ಯತೆ ಇಲ್ಲ ಯಾಕಂತಂದ್ರೆ ಕೆಲವೊಂದು ಆಗಿ ಬರ್ತಾವ 7 ತಿಂಗಳಿಗೂ ಬರ್ತಾವ ಏನೋ ಆಗಿ ಬರ್ತಾವ ಆದ್ರೆ ಅದ್ರ ನೇಮ್ ಹೆಂಗಿತ್ತು ಅಂದ್ರೆ 9 ತಿಂಗಳ 9 ದಿವಸಕ್ಕೆ ಯಾಕೆ ಬರಬೇಕಾಗೈತಿ ಅಂದ್ರೆ ನವರಂಧ್ರಗಳ ಶರೀರ ಬರಬೇಕಾದ್ರೆ 9 ತಿಂಗಳು ಅದು 7ಕ್ಕೆ ನೋಡಿದ್ರೆ ಅದು ಯಾವ ರಂಧ್ರಗಳು ಬರೋದು 9 ತಿಂಗಳ 9 ದಿವಸಕ್ಕೆ ಯಾರು ಬರ್ತಲ್ಲ ಪರಿಪೂರ್ಣ ಆಗಿರುತ್ತೆ ಅದಕ್ಕಾಗಿ ತಾಯಿ ಗರ್ಭ ಹೆಂಗೈತು ಅಂತಂದ್ರೆ ಗರ್ಭಾಚೆ ಅವಳಿ ಮಾತೇಚ ಡೋಹ ಅವಳಿ ಅಂದ್ರೆ ಹಿಡಿಸ್ತದೆ ಈಗ ತಾಯಿಗೆ ಲಗ್ನ ಮಾಡ್ಕೊಂಡ್ ಬಳಕ ಆಕೆ ಕಡೆ ಆಕೆ ಚಿಂತೆ ಏನಿರುತ್ತೋ ಅಂದ್ರೆ ಯಾವಾಗ ಹುಟ್ಟಿದೆ ಯಾವಾಗ ನಾನು ಕೂಡಿದ್ದೇನೆ ಅನ್ನುವಂಥ ಚಿಂತೆ ಆಕೆಗೆ ಇರ್ತದಲ್ಲ ಹೊರತಾಗಿ ಬೇರೆ ಇರಲಿಲ್ಲ ಯಾಕಂದ್ರೆ ಲಗ್ನ ಮಾಡ್ಕೊಂಡಿದ್ದ ಮನೆಯವ್ರ ಪುತ್ರ ಹೆಚ್ಚಾಗಿರೋದು ಈಗ ನಾವು ಸೊಸಿನ ಲಗ್ನ ಮಾಡ್ಕೊಂಡು ಬಂದೀವಿ 10 ವರ್ಷ ಆದ್ರಪ್ಪ ಇನ್ನೂ ಮಕ್ಕಳ ಕೇಳಲತ್ತೀವಿ ಆಕೆ ಕಡೆ ಏನು ತಪ್ಪೈತಿ ಪರಮಾತ್ಮ ಅನುಗ್ರಹ ಆಗಬೇಕಲ್ಲಿ ಅದಕ್ಕೆ ಕೃಪಾ ಅಂತ ಹೇಳ್ತಾರೋ ತೈಸಾ ಗರ್ಭಗುರು ಉದ್ದಮಾತೆ ಪುನಾಯಿನೇನೆ तैसा विवांचोने काही अनेक भूमतेंची नाही मजाची नाम पाही गिणिया ठेवले ಅಂದ್ರೆ ಪರಮಾತ್ಮ ಯಾವ ಆಗ್ತಾನ ಅವಾಗ ಗರ್ಭ ಹುಟ್ಟ ಕೈಕಾಲ ಜನ್ಮ ಇಲ್ಲ ಗಂಡಾಯಿತಿಗೆ ಇಲ್ಲ ಬರೀ ನಿಮಿತ್ತಕ್ಕೆ ಮಾತ್ರ ನಮ್ಮ ಸಂಸಾರ ನಿಮಿತ್ತಕ್ಕೆ ಮಾತ್ರ ಅಷ್ಟೇ ಗಂಡಾಯಿತಿ ಪರಮಾತ್ಮನ ಅವತಾರ ಮಾಡಬೇಕಾದ್ರೆ ಜ್ಞಾನೇಶ್ವರ ಮಹಾರಾಜರು ಅವತಾರ ಯಾರಪ್ಪ ಅಂದ್ರೆ ಪಾಂಡುರಂಗನ ಅವತಾರ ಮತ್ತೆ ಹೆಸರು ಯಾರಿರ್ತಾರಪ್ಪ ಪಾಂಡುರಂಗ ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಇಲ್ಲಿ ಹೆಸರು ಏನಪ್ಪ ಅಂದ್ರೆ ವಿಠಲ ಅಂತ ಆ ವಿಠಲ ಅನ್ನುವಂಥ ಪಾಂಡುರಂಗ ಆಗ್ಬೇಕಾದ್ರೆ ಜ್ಞಾನೇಶ್ವರ ಮೌಲ್ಯರ ಕಾಲಕ್ಕ ನಾವು ಟಿವಿಲಿ ಜ್ಞಾನ ಹೇಗಿ ಇಂಥ ಜ್ಞಾನಕ್ಕೆ ಕೂಡ ಅವತಾರ ಪಾಂಡುರಂಗ ಅವರ ಪಾಂಡುರಂಗ ಅವತಾರ ಜ್ಞಾನೇಶ್ವರ ಮಹಾರಾಜ ಈ ನಮ್ಮ ಸಣ್ಣ ಅಪರಾಧಗಳೊಳಗೆ ಯೋಗಕ್ಷೇಮಂ ಮಹಾನ್ಯಹಂ ಗರ್ಭದಲ್ಲಿಯ ಶಿಶುವನ್ನ ತಾಯಿ ಪಾಲನ ಪೋಷಣೆ ಮಾಡೋದು ಯಾರಿಗೂ ಸಾಧ್ಯ ಇಲ್ಲ ಯಾಕಂದ್ರೆ ಅದಕ್ಕೆ ಹುಟ್ಟುತ್ತ ಏನು ತಿನ್ನಕ್ ಆಗೋದಿಲ್ಲ ಹುಟ್ಟಿದ ಕೂಸಿಗೆ ಏನಾದ್ರು ತಿನ್ನಕ್ ಕೊಟ್ರೆ ಏನು ತಿನ್ನೋದಿಲ್ಲ ಅದಕ್ಕೆ ಏನ್ ಬೇಕಾದ್ರೆ ಸ್ತನಪಾನ ಬೇಕು ಆ ಸ್ತನಪಾನ ಮಾಡಿಸುವಂಥವ್ರು ಯಾರಪ್ಪ ಅಂದ್ರೆ ತಾಯಿ ಆ ಜಗತ್ತಿಗೆ ತಾಯಿ ಅಂದ್ರೆ ಯಾರು ಪರಮಾತ್ಮನ ತಾಯಿ ಅದಕ್ಕಾಗಿ ಜ್ಞಾನೇಶ್ವರ ಮಾವಳಿ ಅಂತ ಹೇಳ್ತಾರೆ ಈ ನಮ್ಮ ಮಹಾರಾಷ್ಟ್ರದಲ್ಲಿ ಹೋದ್ರೆ ಮೌಲ್ಯವರ ಯಾಕೆ ತಾಯಿ ಮೌಲ್ಯ ಅಂತ ಅದಕ್ಕಾಗಿ ಯೋಗಕ್ಷೇಮ ಮಹಾನ್ಯ ಅಂದ್ರೆ ಈ ಎಲ್ಲನೂ ಯೋಗಕ್ಷೇಮ ಸಹಿತ ತಾಯಿನ ನೋಡುವಂತ ಅಂತ ಅನನ್ಯ ನಿಶ್ಚಿತ ಯೋಜನಾ ಪರಿಪಾಲತೆ ದೇಶಾಂ ಇತ್ಯಾದಿಯುಕ್ತಾನಾಂ ಯೋಗಕ್ಷೇಮ ಮಹಾನ್ಯ ಪರಿಸರ ಬಾಳಿಸಿ ಉಚಿತೆ ಜೀವ ಮುಕ್ತಿಲೇನ ಚಿತ್ತೆ ದೇಶಾಂತರಗಳು ಇವತ್ತಿನ ಮಕ್ಕಳ ನಮಗೆ ಯೋಜನೆ ಮಾಡಿದ್ದಾರೆ ಅವಕಾಶ ಕೊಡು ಯಾರು ಆಗಿದ್ರೆ
ಸಿನಿಮಾ ಮಾಡಿ ಅಂತ ಹೇಳ್ತಾ ಈ ನಮ್ಮ ಇಲ್ಲಿವರೆಗೆ ಈ ಗೋಧನ ಸೇವಾ ಕಾರ್ಯಕ್ರಮಗಳನ್ನು ಆ ಪರಮಾತ್ಮ ಪಾದಕ್ಕೆ ಅರ್ಪಣೆ ಮಾಡಿ ಇಲ್ಲಿಗೆ ತುಂಡರಿಕಾವಳಿಯ